ಕಾರ್ಮಿಕರ ಸಂಘಟನೆಗಳ ನಿರಂತರ ಹೋರಾಟದ ಫಲವಾಗಿ 22 ಮೇ 2026ರಂದು ಕನಿಷ್ಠ ವೇತನವನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಆಧಾರದಂತೆ ವೈಜ್ಞಾನಿಕ ಲೆಕ್ಕಾಚಾರದಂತೆ ಪರಿಷ್ಕರಣೆ ಮಾಡಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೆ 2 ತಿಂಗಳ ಆದರೂ ಕೂಡ ಈ ವೇತನವನ್ನು ಜಾರಿ ಮಾಡುತ್ತಿಲ್ಲ ಎಂದು ಆಗ್ರಹಿಸಿ ಇದೇ ತಿಂಗಳು 10ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಂ.ಬಿ. ಸಜ್ಜನ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟನೆಗೆ ಸರ್ಕಾರವು ಹಗುರವಾಗಿ ಪರಿಗಣಿಸಿ ಪ್ರಿನ್ಸಿಪಾಲ್ ವಾರ್ಡ್ಗಳಿಗೆ ಅಲ್ಲದೆ ಅಡುಗೆಯವರಿಗೆ ಸೇವೆಯಿಂದ ಅಮಾನತುಗೊಳಿಸುವ ಮೂಲಕ ಘಟನೆ ಮುಚ್ಚಿ ಹಾಕುವ ಕುತಂತ್ರ ನಡೆದಿದೆ. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ತಡೆಯಬೇಕಾದರೆ ಇದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಸಿಐಡಿ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ದಿನಾಂಕ 11/8/2026ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಎದುರುಗಡೆ ಅನಿರ್ದಿಷ್ಟ ಕಾಲಾವಧಿ ಸರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ವಿದ್ಯಾರ್ಥಿಗಳ ಪ್ರವೇಶ ಇಲ್ಲಿವರೆಗೂ ಇನ್ನೂ ಮುಗಿದಿಲ್ಲ. 20ರಿಂದ 30 ಸಾವಿರ ಲಂಚ ಪಡೆಯುತ್ತಿರುವುದರಿಂದ ಪ್ರವೇಶ ವಿಳಂಬವಾಗುತ್ತಿದೆ. ಅಲ್ಲದೆ ವಿದ್ಯಾರ್ಥಿಗಳ ಅಭ್ಯಾಸ ಕಡೆ ವಿಚಾರ ಮಾಡದ ಅಧಿಕಾರಿಗಳು ಬರೀ ಲಂಚ ಬೇಡಿಕೆ ಇಟ್ಟು ಪರ್ಸೆಂಟೇಜ್ ನಿಗದಿ ಮಾಡಿ ಹಾಸ್ಟೆಲ್ಗಳನ್ನು ಹದಗೆಡಿಸಿದ್ದಾರೆ. ವಾರ್ಡನ್ ಇದ್ದದ್ದನ್ನು ಪ್ರಿನ್ಸಿಪಾಲ್ಗೆ 30,000, ಜಿಲ್ಲಾಧಿಕಾರಿಗಳಿಗೆ 40ರಿಂದ 50 ಲಂಚ ಕೊಡಬೇಕು. ಈ ಎಲ್ಲ ಭ್ರಷ್ಟಾಚಾರಗಳೇ ಇಂಥ ಘಟನೆಗೆ ಕಾರಣವಾಗಿದೆ. ಟೆಂಡರ್ ಶಾರ್ಪ್ ಏಜೆನ್ಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 5 ವರ್ಷವಾಗಿದೆ. 4 ವರ್ಷ ಶಾರ್ಪ್ ಏಜೆನ್ಸಿ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ತ ಟೆಂಡರ್ ಆಗಿಲ್ಲ. ಈ ಅಧಿಕಾರಿಗಳು ಟೆಂಡರ್ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿರುವುದು, ಲಂಚ ಪಡೆದು ಏಜೆನ್ಸಿ ಮುಂದುವರೆಸಿದ್ದಾರೆ. ಕರಜಗಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 5 ಜನ ಅಡುಗೆ ಸಿಬ್ಬಂದಿ ಕೆಲಸಕ್ಕೆ ಸೇರಿಕೊಳ್ಳಲು 1 ಲಕ್ಷ ಲಂಚ ಪಡೆದು ನೇಮಿಸಿಕೊಳ್ಳಲಾಗಿದೆ. ದಂಡೋತಿ ಮತ್ತು ಕರಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ವಿಷಪೂರಿತ ಆಹಾರ ಸೇವಿದ ಘಟನೆ ಸಿಐಡಿ ತನಿಖೆ ನಡೆಸಿ ಶಿಸ್ತಿನ ಕ್ರಮ ಕೈಜರುಗಿಸಬೇಕೆಂದು ಒತ್ತಾಯಿಸಿ ಆಗಸ್ಟ್ 11ರಂದು ನಡೆಯುವ ಹೋರಾಟದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಭಾಗವಹಿಸಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮುಖ್ಯವಾಗಿ 22 ಮೇ 2026ಕ್ಕೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಮಿನಿಮಮ್ ವೇಜಸ್ ನೋಟಿಫಿಕೇಷನ್ ತಂದಿದೆ. ಮೇ, ಜೂನ್, ಜುಲೈ 2 ತಿಂಗಳಾದರೂ ಕೂಡ ಅದನ್ನು ಜಾರಿ ಆಗ್ತಾ ಇಲ್ಲ. ಕೆಲವು ಕಡೆ ಜಾರಿ ಮಾಡುವಾಗ ಕೂಡ ಅದನ್ನು ತಡೆ ಹಿಡಿದಿದ್ದಾರೆ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಡ್ರಿ ಅಂತೇಳಿ. ಅವರು ಕೆಲವು ಸೆಕ್ರೆಟರಿಗಳು ಇಲ್ಲ, ನಮ್ಮಲ್ಲಿ ಅನುದಾನ ಇಲ್ಲ, ಅದನ್ನು ಅನುದಾನ ಖಾತ್ರಿಪಡಿಸಿ ನೀವು ಜಾರಿ ಮಾಡಿರಿ ಅಂತ ಕೆಲವರು ಅಂತಾರೆ. ಮತ್ತು ಇದಕ್ಕೆ ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಿರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲಿಕ್ಕೆ ಸರ್ಕಾರನೇ ಕೊಡ್ಬೋದು, ಅದು ಯಾರಿಗೆ ಕೇಳಬೇಕಾಗಿಲ್ಲ. ಬಟ್ ಇಲ್ಲಿ ಆಗಿರೋದು ಏನಂತಂದರೆ ಈ ರಾಜ್ಯದ ಏನೋ ಉದ್ಯೋಗಪತಿಗಳಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್, ಅವರು ಇದನ್ನು ಮಾಡಿಕೊಡ್ತಾ ಇಲ್ಲ. ಸರ್ಕಾರದ ಮೇಲೆ ಭಾಳ ಒತ್ತಡ ಆಗ್ತಾ ಇದ್ದಾರೆ. ಇದು ಇಷ್ಟು ನೀವು 66% ಹೆಚ್ಚು ಮಾಡಿದರೆ ಇದು ಕೊಟ್ಟರೆ ನಮಗೆ ನಮ್ಮ ಕಾರ್ಖಾನೆಗಳಿಗೆ ನಡೆಸೋ ತೊಂದರೆ ಆಗ್ತದೆ ಅಂತೇಳಿ ಅವ್ರದ್ದು ಮುಖ್ಯ ಇದಿದೆ. ಲಾಬಿ ಭಾಳ ದೊಡ್ಡ ಲಾಬಿ ಇದೆ. ಬಟ್ ಇದು ಒಂದು ತಾವು ಗಮನ ಹರಿಸ್ಬೇಕು. ಇದು ಮಾನ್ಯ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ ಇದು ನೋಟಿಫಿಕೇಷನ್ ಬಂದಿದೆ. ಆವಾಗಲೇ ಉಪ ಮುಖ್ಯಮಂತ್ರಿ ಇದ್ದಂಥ DK ಶಿವಕುಮಾರ್ ಅವರು ಮತ್ತು ಕೆಲವರು, ಅದರಲ್ಲಿ ನಮ್ಮ ಇವರು ಇದ್ದಾರೆ, ಅದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಕೂಡ ಇದ್ದಾರೆ, ಒಂದು ಲಾಬಿ ಅದಕ್ಕೆ ವಿರೋಧ ಮಾಡಿದ್ರು. ಈ ಕನಿಷ್ಠ ವೇತನಕ್ಕೆ ನೀವು ಯಾಕೆ ಅಷ್ಟೊಂದು ಯಾಕೆ ಮಾಡ್ತೀರಿ, ಇಲ್ಲಿ ಬಿಟ್ಟು ಹೋಗ್ತಾರೆ ಉದ್ಯೋಗಪತಿಗಳು, ರಾಜ್ಯದಿಂದ ಖಾಲಿ ಮಾಡ್ತಾರೆ ಅಂತ ಅನ್ನೋದು ಒಂದು ಅವ್ರದ್ದು ಇದಿತ್ತು. ಆವಾಗಲೇ ಅದು ಗುಣಗುಣ ಮಾಡ್ತಾರೆ. ಈಗಂತೂ ಅವರೇ ಈಗ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ. DK ಶಿವಕುಮಾರ್ ಆ್ಯಂಡ್ ಕಂಪನಿ ಈಸ್ ಅಪೋಸ್ ಟು ದಿ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಆಲ್ಸೋ ರೈತ ವಿರೋಧಿ ಒಂದು ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿ ಬಂದಿದೆ. ಒಂದು ಕಡೆಗೆ ಬಿಡದಿಯಲ್ಲಿ ರೈತರ ಭೂಮಿಯನ್ನು ಅಲ್ಲಿ ಇದು ಮಾಡ್ತಾ ಇದ್ದಾರೆ, ಕಬಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡುವಂಥ ಒಂದು 10 ವರ್ಷದ ನಂತರ ಬಂದಿದೆ. 10 ಇಯರ್ಸ್ ನಂತರ ಇದು ಮಿನಿಮಮ್ ವೇಜಸ್ ನೋಟಿಫಿಕೇಶನ್ ಬಂದಿದೆ. ಫಾರ್ ಯುವರ್ ಇನ್ಫಾರ್ಮೇಷನ್, 10 ವರ್ಷದ ಬೆಲೆ ಏರಿಕೆ ಅನುಗುಣವಾಗಿ ಎಷ್ಟಾಗ್ಬೋದು, ಭಾಳ ಆಗ್ತದೆ. ಆದರೂ ಕೂಡ ಕೇವಲ 66% ಹೆಚ್ಚು ಮಾಡಿದರೆ ಅದನ್ನು ಅವರು ಒಪ್ಕೊಳ್ಬೇಕು ಸರ್ಕಾರ. ಇದರಿಂದಾಗಿ ಇದು ಅಷ್ಟೇ ಅಲ್ಲದೆ ಹಲವಾರು ರಂಗಗಳಲ್ಲಿ ಕೆಲಸ ಮಾಡಕ್ಕಂಥ ಕಾರ್ಮಿಕರಿಗೆ ಈ ಕನಿಷ್ಠ ವೇತನ ನೋಟಿಫಿಕೇಷನ್ನಲ್ಲಿ ಇಲ್ಲ, ಒಳಗೊಂಡಿಲ್ಲ ಅವರು. ಫಾರ್ ಎಕ್ಸಾಂಪಲ್, ನಮ್ಮ ಗಾರ್ಮೆಂಟ್ಸ್ ನೌಕರರು, ಹಲವಾರು
ನೌಕರರು ಈ ಕನಿಷ್ಠ ವೇತನ ಇದರಲ್ಲಿ ಬಂದಿಲ್ಲ. ಅದರಿಂದ 1,77,00,000 ಕಾರ್ಮಿಕರು ಈ ನೋಟಿಫಿಕೇಷನ್ನಿಂದ ವಂಚಿತರಾಗಿದ್ದಾರೆ ಮಿನಿಮಮ್ ವೇಜಸ್ನಿಂದ. ಇವನ್ ನಾವೇನು ಹೇಳೋದು, ಅದನ್ನು ಮೊದಲು ಜಾರಿ ಮಾಡಿರಿ. ಎಷ್ಟು ಜನರಿಗೆ ನೀವು ಮಾಡಿದಿರಿ? 88 ಇವರಿಗೆ 4 ವಲಯಗಳಲ್ಲಿ 84 ಉದ್ಯಮಿಗಳಿಗೆ ನೀವು ಮಾಡಿದ್ದೀರಿ, ಅದನ್ನು ಜಾರಿ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರು ಮಾಡ್ತಾಯಿಲ್ಲ. ಸೊ ಇದ್ರ ಸಲುವಾಗಿ ನಾವು ಸುಮಾರು ದಿವಸಗಳಿಂದ ನೀವು ನೋಡಿರ್ಬೋದು, ಇದು ಹೋರಾಟ ಅಂತೂ ನಮ್ಮದು ಮುಂದುವರೆದಿದ್ದಾಗಿದೆ. ಇದರಲ್ಲಿ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡೋದಂತಂದರೆ, ಈ ಥರ ನೀವು ಒಂದು ಸಣ್ಣದ ಒಂದು ಯಾವುದೋ ಒಂದು ಇನ್ನೂ ಒಂದು ವಿಷಯ ಈ ಹೊಸ ಸರ್ಕಾರ ಬಂದ್ಬಾಗ ನಿಮ್ಮ ಎದುರಿಗಿದೆ, ಅದನ್ನು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಈಸ್ ಡೈರೆಕ್ಟೆಡ್ ಟು ಸಬ್ಮಿಟ್ ಎ ರಿಪೋರ್ಟ್ ಟು ದಿ ಕ್ಯಾಬಿನೆಟ್ ಟು ರಿವರ್ಸ್ ಇಟ್. ಇದು ರಿವರ್ಸ್ ಮಾಡಲಿಕ್ಕೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ ಇದೆ. ಇದೆಲ್ಲ ಇದು ಕುತಂತ್ರ ನಡೆಯೋರ ಮಧ್ಯದಲ್ಲಿ ಇದ್ರ ಸಲುವಾಗಿ ನಾವು CITU ಪ್ಲಸ್ ಅದರ್ ಟ್ರೇಡ್ ಯೂನಿಯನ್ಸ್ ಕೂಡಿ 10ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆ ಇದೆ. 10ನೇ ತಾರೀಕು, ದಟ್ ಈಸ್ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಸ್ಫೂರ್ತಿ ಹಿನ್ನೆಲೆಯಲ್ಲಿ. ಹಿಂದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಅಂತಂದಾಗ, ಈಗ ನಾವು ಈ ಕಾರ್ಪೊರೇಟ್ಗಳು ಬಿಟ್ಟು ತೊಲಗಿರಿ ಇದರಿಂದ ಅನ್ನೋ ಒಂದು ಸ್ಫೂರ್ತಿಯಲ್ಲಿ ನೀವು ಕಾರ್ಮಿಕರ ಪರ ಇರ್ರಿ. ನೀವು ಇಲ್ದಿದ್ರೆ ನೀವು ಅವಶ್ಯಕತೆ ಇಲ್ಲ. ಯಾರು ಬಿಟ್ಟು ಹೋಗಿಲ್ಲ. ಇಲ್ಲಿ 12 ಲಕ್ಷ ಜನ ಕಾರ್ಮಿಕರು ಹೆಚ್ಚಾಗಿದ್ದಾರೆ. 2024-25 ಯಾರು ಬಿಟ್ಟು ಹೋಗಿಲ್ಲ. ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಯಾರು ಕರ್ನಾಟಕದಿಂದ.